ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ದೇಹಕ್ಕೆ ಕಾರಣವಾಗಿರುವ ಈ ಮೂರೂ ಗುಣಗಳನ್ನು ದೇಹಿಯಾದವನು ಮೀರುವುದಾದರೆ ಹುಟ್ಟು, ಸಾವು, ಮುಪ್ಪು, ದುಃಖ ಇವುಗಳಿಂದ ಬಿಡುಗಡೆಯನ್ನು ಹೊಂದಿ ಅಮೃತತ್ವವನ್ನು ಪಡೆಯುತ್ತಾನೆ. ಗುಣಗಳಿಂದಲೇ ವ್ಯಕ್ತಿಯ ವ್ಯಕ್ತಿತ್ವ ಎಂಬುದನ್ನು ಇದುವರೆಗೂ ತಿಳಿದಿದ್ದಾಗಿದೆ. ವ್ಯಕ್ತಿತ್ವವೇ ತಾನು ಎಂದುಕೊಳ್ಳುವ ಮನುಷ್ಯ ಗುಣಗಳಿಂದಾದ ವ್ಯಕ್ತಿತ್ವದಲ್ಲಿ ತನ್ನನ್ನೇ ತಾನು ಕಳೆದುಕೊಳ್ಳುವ ಮೂಲಕ ತನ್ನನ್ನು ಒಂದು ಪರಿಧಿಗೊಳಪಡಿಸಿಕೊಂಡು ಅದರಲ್ಲೇ ಸುತ್ತುತ್ತಾ ಜನ್ಮ ಜನ್ಮಾಂತರಗಳನ್ನು ಅದರಲ್ಲೇ ಕಳೆಯುತ್ತಾನೆ. ವೈರಾಗ್ಯ ಅಥವಾ ಜ್ಞಾನ ಬರುವವರೆಗೂ ಅದೇ ಗುಣದಲ್ಲಿ ಮುಂದುವರೆದು ಜ್ಞಾನ ಅಥವಾ ವೈರಾಗ್ಯ ಬಂದಾಗ ಆ ಗುಣದಿಂದ ಬೇರೆಯಾಗಲು ಯತ್ನಿಸುತ್ತಾನೆ. ವ್ಯಕ್ತಿ ಗುಣದ ಬಗ್ಗೆ ಅರಿತು ವೈರಾಗ್ಯ ತಾಳುತ್ತಾನೆ ಎನ್ನುವುದಕ್ಕಿಂತ ತಾನು ಮಾಡುತ್ತಿರುವ ಕಾರ್ಯದ ಬಗ್ಗೆ ವೈರಾಗ್ಯ ತಳೆದು ಅದರ ವಿರುದ್ಧವಾದ ಕಾರ್ಯ ಮಾಡಲು ಯೋಚಿಸಿದಾಗ ಒಂದು ಗುಣದಿಂದ ಇನ್ನೊಂದು ಗುಣಕ್ಕೆ ಅಂಟಿಕೊಳ್ಳಬಹುದು. ಉದಾಹರಣೆಗೆ, ಯೋಧನಾಗಿ ಕೆಲಸ ಮಾಡಿದ ವ್ಯಕ್ತಿ ತನ್ನ ಜೀವನದಲ್ಲಿ ನೋಡಿದ್ದ ರಕ್ತಪಾತದಿಂದ ಬೇಸತ್ತು ಮುಂದಿನ ಜೀವನದಲ್ಲಿ ಪಾದ್ರಿಯೋ ಪುರೋಹಿತನೋ ಆಗಲು ನಿಶ್ಚಯಿಸಬಹುದು. ಹಾಗೆ ಮಾಡಿದಾಗ ರಜೋಗುಣದಿಂದ ಸಾತ್ವಿಕ ಗುಣವನ್ನು ಒಪ್ಪಿಕೊಂಡಂತಾಗುತ್ತದೆ ವಿನಃ ಗುಣವನ್ನು ಮೀರಿದಂತಾಗದು. ವ್ಯಕ್ತಿ ಜ್ಞಾನಿಯಾದಾಗ ಆತನಿಗೆ ಗುಣಗಳೇ ಎಲ್ಲಕ್ಕೂ ಕಾರಣ ಎಂಬುದು ಸ್ಪಷ್ಟವಾಗಿ ಆತ ಮೂರೂ ಗುಣಗಳನ್ನು ಮೀರಿ ಬದುಕುತ್ತಾನೆ. ಅಂದರೆ ಆತ ಯಾವ ವಿಷಯಕ್ಕೂ ಅಂಟಿಕೊಳ್ಳದೆ ಎಲ್ಲವನ್ನೂ ಕರ್ತವ್ಯ ದೃಷ್ಟಿಯಿಂದ ಮಾಡುತ್ತಾ ಯಾವುದೇ ಭಾವೋದ್ವೇಗಕ್ಕೆ ಒಳಗಾಗದೆ ಬದುಕುವ ಕಾರಣ ಆತನ ಮನಸ್ಸನ್ನು ಯಾವುದೂ ಬಾಧಿಸದು. ಹುಟ್ಟು, ಸಾವು, ಸುಖ, ದುಃಖ, ಮುಪ್ಪು ಇವೆಲ್ಲವೂ ಮಾನಸಿಕ ಸ್ಥಿತಿ ಎಂಬ ಅರಿವಾಗುವುದರ ಮೂಲಕ ಇವುಗಳಿಂದ ಬಿಡುಗಡೆ ಹೊಂದಿ ಅಮರನಾಗುತ್ತಾನೆ. ಹರಿ ಓಂ ತತ್ಸತ್.